ಯಾಕೆ ನಾನು ಭಾಳ ನನ್ನ ಮಾತನ್ನ ಭಾಳ ಚಿಕ್ಕದಾಗಿಡ್ತೀನಿ, ಯಾಕೆಂತ ಹೇಳಿದರೆ ನಾನು ಫಸ್ಟ್ ಸರ್ ಅವರಿಗೆ ಪರ್ಮಿಷನ್ ತಗೊಂಡೆ. ನಾನಿವತ್ತು ಬೇರೆ ಕಾರ್ಯಕ್ರಮ ಇದ್ರೂ ಕೂಡ ಇದನ್ನ ನನ್ನ ಕರ್ತವ್ಯ ಅಂತ ಹೇಳಿ ನಾನು ಬರಲೇಬೇಕಾಗ್ತದೆ ಸರ್, ನೀವು ಇದ್ದಾಗ ಅದಕ್ಕೆ ನಾನು ಬಂದು ಕಾರ್ಯಕ್ರಮ ಮಾಡಿ ನೀವು ಪರ್ಮಿಷನ್ ಕೊಟ್ರೆ, ಇಲ್ಲಾಂದ್ರೆ ಮತ್ತೆ ಹೋಗ್ತೀನಿ ಸರ್, ರೋಡಲ್ಲೇ ಹೋಗ್ಬೋದು, ತೊಂದರೆ ಇಲ್ಲ. ಆದರೆ ಅನಿವಾರ್ಯವಾಗಿ ನಮಗೆಲ್ಲ ಕೆಲಸ ಕಾರ್ಯಗಳಿರೋದ್ರಿಂದ ನನ್ನ ಫ್ಲೈಟ್ 11 ಗಂಟೆಗಿದೆ, ಅದಕ್ಕೋಸ್ಕರ ನಾನು ಏರ್ಪೋರ್ಟಿಗೆ ಹೋಗ್ಬೇಕಾಗ್ತದೆ. ಸರ್ ಭಾಳ ಸಂತೋಷ ಸರ್. ಇದು ನಾನು ಮಾತು ಶುರು ಮಾಡೋಕ್ಕಿಂತ ಮುಂಚೆ ಮುಂದಿನ ಜನ್ಮದಲ್ಲಿ ಯಾವ ಜಾತಿಯಲ್ಲಿ ಹುಡ್ತೀನಿ ಅಂತ ಹೇಳಲ್ಲ, ನಮ್ಮ ತಂದೆ ತಾಯಿಯವರು ಹೊಟ್ಟೆಯಲ್ಲಿ ಹುಟ್ಟಿ ಭಾರತೀಯನಾಗಿ ಹುಟ್ಟಬೇಕು, ಭಾರತೀಯ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹೇಳಿ ನಾನು ಕೇಳಿಕೊಂಡು ನನ್ನ ಮಾತನ್ನ ನಾನು ಶುರು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅನಿವಾರ್ಯ, ಒಬ್ಬ ರಾಜಕಾರಣಿಯಾಗಿ ಈ ತರ ಮಾತಾಡ್ತಾರಲ್ಲ ಅಂತ ಹೇಳಿ, ಯಾಕಂದ್ರೆ ಈ ಸ್ಥಿತಿಗೆ ತಂದವರೇ ನಮ್ಮ ಬಂತವರು ಅಂತ ಹೇಳಿ ನಾನು ಭಾವಿಸ್ತೀನಿ. ನಾನಂತೂ ಅಲ್ಲ, ಅದನ್ನ ನಾನು ಹೇಳ್ಬಿಡ್ತೀನಿ. ಯಾಕಂದ್ರೆ ಇವತ್ತಿನ ನಮ್ಮ ದೇಶದೊಳಗೆ ಇವತ್ತಿನ ವ್ಯವಸ್ಥೆಯಲ್ಲಿ ನಾನು ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ, ಯಾವುದೇ ಪಕ್ಷದ ಪರವಾಗಲೂ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಏನೇ ಮಾತಿದ್ರೂ ಕೂಡ ಇಡೀ ಬೇರೆ ಬೇರೆ ದೇಶದಲ್ಲಿ ಹೋಲಿಕೆ ಮಾಡಿದಾಗ ಸಂಸ್ಕೃತಿ ಇರ್ಬೋದು, ನೆಲ ಜಲ ಭಾಷೆ ಧರ್ಮ ಜಾತಿಗಳು ವಿಂಗಡಣೆ ಎಲ್ಲ ಸೇರಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಭಾರತೀಯರಾಗಿ ಇಡಬೇಕು ಅಂತ ಹೇಳಿ ಕಷ್ಟಪಟ್ಟು ಸಂವಿಧಾನವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಅದೇ ನಮ್ಮ ಜಾತಿ, ಅದೇ ಒಂದೊಂದು ಮಾರ್ಗ, ಅದೇ ನಮ್ಮ ಜೀವನ. ಯಾವ ರೀತಿ ನಾವೆಲ್ಲರೂ ಕೂಡ ಇವತ್ತು ನಾನು ವೇದಿಕೆ ಮೇಲಿರ್ಬೋದು, ಆದ್ರೆ ಮತ್ತೆ ನಾಳೆ ನನ್ನ ಜೊತೆ ಕುತ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನ ಇಲ್ಲ ನೀವು ನನ್ನ ವೇದಿಕೆಯನ್ನ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಏನಾದ್ರು ಕೊಟ್ಟಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಬರೀಬಾರ್ದು. ಅದಕ್ಕೆ ಮೂಲ ಕಾರಣ ಸಂವಿಧಾನ. ಆ ಸಂವಿಧಾನ ಬಹಳ ಮುಖ್ಯ ಆಗ್ತದೆ. ನಾನು ಇಲ್ಲೇ ಮೇರಿ ಮಾರ್ಕ್ಲೆಟ್ ಸ್ಕೂಲಲ್ಲಿ ಓದಿದ್ದು. ನಾವು ಓದ್ಬೇಕಾದ್ರೆ ನಮಗೆಲ್ಲ ಸಂವಿಧಾನದ ಬಗ್ಗೆ ಯಾರು ಹೇಳ್ಕೊಟ್ಟಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ನಾನು ಇಲ್ಲಿಂದ ಸೆಂಟ್ ಜಾನ್ಸ್ ಹೋದೆ, ನಾನು ಬೆಂಗಳೂರಿಗೆ ಹೋದೆ, ಹೇಳ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ, ಈ ಲೆವೆಲಿಗೆ ಬರ್ತಿರ್ಲಿಲ್ಲನೋ ಅಂತ ಹೇಳಿ ನನಗೂ ಕೂಡ ಅನ್ಸ್ತದೆ. ಆದ್ರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಇವತ್ತಿಂದ ನಾವು ಸರಿ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನಾಳೆ ಅನಾಹುತಗಳನ್ನ ಇವತ್ತು ನಾವು ಸರಿ ಮಾಡ್ತಕ್ಕಂಥ ಒಂದು ಇದು ಬಹಳ ಒಳ್ಳೆ ವೇದಿಕೆ ಅಂತ ಹೇಳಿದ್ರು. ಒಬ್ಬ ರಾಜಕಾರಣಿ ಆದ್ರೂ ಕೂಡ ಅನಿವಾರ್ಯವಾಗಿ ನಾವೆಲ್ಲ ಮಾಡ್ತೀವಿ, ಜಾತಿ ರಾಜಕಾರಣ ಮಾಡ್ತೀವಿ, ಬೇರೆ ಬೇರೆ ರಾಜಕಾರಣ ಮಾಡ್ತೀವಿ. ಅದು ಆಗೋಗ್ಬಿಟ್ಟಿದೆ. ಜನರು ಕೂಡ ಅದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೀವಿ, ಜನರು ಕೂಡ ಸೇರ್ಕೊಂಡಿದ್ದಾರೆ, ನಾವು ಕೂಡ ಸೇರ್ಕೊಂಡಿದೀವಿ. ಅದ್ರದ್ದು ಬಿಟ್ಟು ಬರ್ತಕ್ಕಂಥ ವ್ಯವಸ್ಥೆಯನ್ನು ಆಗ್ಲಿಲ್ಲ ಅಂದ್ರೆ ನಾವು ಇಡೀ ಎಲ್ಲಾ ದೇಶಕ್ಕಿಂತ ಬಹಳ ಪವಿತ್ರವಾಗಿ ಒಂದು ಕಡೆ ಕುತ್ಕೋಬೇಕು. ನಾವು ಬೇರೆಯವ್ರಿಗೆ ಒಳ್ಳೆ ರೀತಿಯಲ್ಲಿ ಉದಾಹರಣೆ ಆಗಬೇಕಂತ ಹೇಳಿದ್ರೆ ಅದು ಸಂವಿಧಾನದ ಒಂದು ಅರ್ಥದಲ್ಲಿ ಮಾತ್ರ ಅದು ಆಗ್ತದೆ. ಸರ್ ನಾನು ಬಹಳ ಸಂತೋಷ ಆಗ್ತದೆ ಸರ್. ನಾನೊಬ್ಬ ಶಿಕ್ಷಣ ಸಚಿವನಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಅದೇನು ವಿಶ್ವಾಸ ಇಟ್ಟರು ಗೊತ್ತಿಲ್ಲ ಸರ್. ಯಾಕಂದ್ರೆ ಈಗ ತಾನೇ ನಾವು ನೀರು ಹಾಕಿದ್ವಿ, ಇದು ದೊಡ್ಡ ಮರ ಆಗಬೇಕಂದ್ರೆ ಇವತ್ತು ನೀರು ಹಾಕಿ ನಾಳೆ ಗೊಬ್ಬರ ಹಾಕಿ ಅದನ್ನು ಪಾಲಿಸಿದಾಗ ಮಾತ್ರ ನಾಳೆ ನೆರಳು ಕೊಡುತ್ತೆ, ಹಣ್ಣು ಕೊಡುತ್ತೆ, ಊಟ ಕೊಡುತ್ತೆ. ನಾಳೆ ನಮ್ಮ ಮನೆಗೂ ಕೂಡ ಒಂದು ಪಿಕಾಸಿ ಏನಂತೀರ ನೀವೆಲ್ಲ, ದೀಪು ಪಿಕಾಸಿ ಅದು ಬರ್ಬೇಕಂದ್ರೆ ಈ ಗಿಡದಿಂದ. ಆದ್ರೆ ನಾವು ಇವತ್ತು ಪೋಷಣೆ ಮಾಡಬೇಕಾಗ್ತದೆ. ಇದನ್ನ ನಮ್ಮ ಸಂವಿಧಾನ ಯಾವತ್ತೂ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದ್ರೆ ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಬಹಳ ಹೆಮ್ಮೆ ಇದೆ ಸರ್. 2023 ಸೆಪ್ಟೆಂಬರ್ 5ನೇ ತಾರೀಕು, ಸೆಪ್ಟೆಂಬರ್ 5ನೇ ತಾರೀಕು ಟೀಚರ್ ಶಿಕ್ಷಕರ ದಿನಾಚರಣೆ. ಅವತ್ತು ನಾವು ಒಂದು ಘೋಷಣೆ ಮಾಡಿದೆ ಸರ್, ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಯಲ್ಲೂ ಕೂಡ ಸಂವಿಧಾನ ಪೀಠಿಕೆಯನ್ನ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕಡ್ಡಾಯವಾಗಿ ಓದಲೇಬೇಕು ಅಂತ ಹೇಳಿ ನಾವೊಂದು ಮಾರ್ಗದರ್ಶನವನ್ನು ಒಂದು ಆದೇಶವನ್ನು ಮಾಡಿದ್ವಿ. ಇವತ್ತು ಕೂಡ ಎಲ್ಲರೂ ಕೂಡ ಕೆಲವು ಶಾಲೆಯಲ್ಲಿ ಸ್ವಲ್ಪ ತಪ್ಪಿಸ್ಕೊಳ್ತಾರೆ ಸರ್. ಅದಕ್ಕೆ ಇವತ್ತು ಡಿಡಿಪಿ ಅವ್ರು ಬಂದಿದಾರ, ಬನ್ನಿ. ಸೊ ನಾನು ಏನ್ ಮಾಡಿದೆ ಅಂದ್ರೆ ಸರ್, ಸಂವಿಧಾನ ಪೀಠಿಕೆಯನ್ನ ನಾವು ಎಲ್ಲ ಮಕ್ಕಳನ್ನು ಕೂಡ ಓದಬೇಕಾಗತ್ತೆ. ಫಸ್ಟ್ ಓದ್ತಾರೆ, ಆಮೇಲೆ ಅದನ್ನ ಅರ್ಥ ಮಾಡಿ ಹೇಳ್ಕೊಡ್ತಕ್ಕಂಥ ಕೆಲಸ ತಂದೆ ತಾಯಿಯವ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಗುರುಗಳು ಕೂಡ ನೀವು ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆದೇಶವನ್ನ ನಾವೆಲ್ಲ ಮಾಡಿದ್ದೆ. ಅದ್ರ ಜೊತೆಗೆ ನಾನು ಬುಕ್ಸ್ ತೋರಿಸ್ತಾ ಇದ್ದೆ ನಾನು ಜಸ್ಟಿಸ್ ಅವರಿಗೆ. ಏನಂತ ಹೇಳಿದ್ರೆ ನಾವು ಗಾಂಧಿ ಭಾರತ ಅಂತ ಹೇಳಿ ನಾವು ಇವತ್ತು ನಮ್ಮ ಸರ್ಕಾರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಇವಾಗ ಗಾಂಧಿ ಭಾರತ ಇಡೀ ನಮ್ಮ ಗಾಂಧಿಯವರು ACC ಸೆಷನ್ಗೆ ಬೆಳಗಾವಿಗೆ ಬಂದು 1 ವರ್ಷ ಆಯ್ತು ಅಂತ ಹೇಳಿ ನಮ್ಮ ಸರ್ಕಾರದಿಂದ ಕಾರ್ಯಕ್ರಮನೇ ಮಾಡ್ಬಿಟ್ವಿ ನಾವು. ಗಾಂಧಿ ಭಾರತ ಅಂತ ಹೇಳಿ ನಾವು ಸಂಭ್ರಮ ಮಾಡಬೇಕು 1 ವರ್ಷ ಅಂತ ಹೇಳಿ. ಯಾಕೆಂದ್ರೆ ಗಾಂಧಿನೂ ಒಂದ್ ದಿವಸ ಏನಾದ್ರು ಮರ್ತು ಬಿಡ್ತಾರ ನಮ್ಮ ಮಕ್ಕಳು ಅಂತ ಹೇಳಿ ಭಯನೂ ಕೂಡ ಒಂದ್ ಕಡೆಗಿದೆ. ಗಾಂಧಿ ಯಾರು ಅಂತ ಕೇಳಿದ್ರೆ ಇಲ್ಲ, ಅದು 500 ರೂಪಾಯಿ ನೋಟಲ್ಲಿ ಇದೆಯಲ್ಲ ಅವ್ರ ಅಂದ್ಬಿಡ್ತಾರೆ. ಆ ದಿವಸ ಬರಬಾರದು ಅಂತ ಹೇಳಿ ಇವತ್ತು ನಮ್ಮ ಪುಸ್ತಕದೊಳಗೆ ಮುಂದ್ಗಡೆ ಗಾಂಧಿ ಭಾರತ, ಒಳಗೆ ಸಂವಿಧಾನ ಪೀಠಿಕೆ, ಮತ್ತೆ
7 ಪಾತಕಗಳು ಅಂದ್ರೆ ಏನು ನಾವು ಮಾಡಬಾರದು ನಮ್ಮ ಇದರೊಳಗೆ ಗಾಂಧಿಯವರು ಧ್ಯಾನ ಮಾಡ್ತಕ್ಕಂಥ ಇದನ್ನ 10 ಕೋಟಿ ಬುಕ್ಸ್ ಅಲ್ಲಿ ಇವತ್ತು ನನ್ನ ಇಲಾಖೆಯಿಂದ ನಾವು ಪ್ರಿಂಟ್ ಮಾಡಿ ಎಲ್ಲಾ ಮನೆಯಲ್ಲೂ ಕೂಡ ಇವತ್ತು SSLC ಸಿಲೆಬಸ್ ಅಲ್ಲಿ ನಾನು ಮಾಡಿದ್ದೀನಿ. ಇದು ಮಾಡಿದ ಇಷ್ಟೇ ಕಾರಣ, ಅದೇನು ಜಾಸ್ತಿ ಖರ್ಚೇನಾಗಿಲ್ಲ, ಯಾಕಂದ್ರೆ ಪ್ರಿಂಟ್ ಮಾತ್ರ ಆಗಿರೋದು. ಆದ್ರೆ ಮಕ್ಕಳು ಅದನ್ನು ಓದಬೇಕು. ನಮಗದು ಅವಕಾಶ ಸಿಗ್ಲಿಲ್ಲ, ಆದ್ರೆ ಅದ ಅವಶ್ಯಕತೆ ಇವತ್ತು ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಅನ್ಸುತ್ತೆ ಇವತ್ತು ಜಸ್ಟಿಸ್ ಅವರು ಇಂತಹ ವ್ಯಕ್ತಿಗಳೆಲ್ಲ ಇವತ್ತೆಲ್ಲ ನಾವು ಸೇರ್ಕೊಂಡಿದ್ದೀವಿ ಅಂದ್ರೆ ಸಂವಿಧಾನವನ್ನ ಕೊಟ್ಟಿರೋದು ಪುಣ್ಯ, ಆದ್ರೆ ಉಳಿಸ್ಕೊಳ್ತಕ್ಕಂಥ ಸ್ಥಿತಿ ಬಂದಿದೆ ಅಂದ್ರೆ ಇದು ಬಹಳ ಡೇಂಜರ್, ಇದು ಒಳ್ಳೇದಲ್ಲ. ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮಂತ ದೇಶದಲ್ಲಿ ಮಾಡಿದಾಗ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು. ಅನಿವಾರ್ಯವಾಗಿ ರಾಜಕಾರಣಿಗಳು ಬಂದು ನಾವು ಭಾಷಣ ಮಾಡ್ತೀವಿ, ಅದಿರ್ಲಿ ಒಂದು ಕಡೆಗೆ, ಆದ್ರೆ ದೇಶ ಒಗ್ಗಟ್ಟಾಗಿರ್ಬೇಕಂತ ಹೇಳಿದ್ರೆ ಆ ಸಂವಿಧಾನದ ಮೌಲ್ಯವನ್ನ ಮಕ್ಕಳಿಗೆ ಆ ಚಿಗುರು ಹೊಡೆಯಕ್ಕಿಂತ ಮುಂಚೆ ಅದಕ್ಕೆ ಬಂದು ಬಿಟ್ರೆ ಆರಾಮಾಗಿ ಮಾಡ್ಕೊಳ್ತಾರೆ. ನಮ್ಮ ದೇಶ ಏನಾದ್ರು ಒಳ್ಳೇದಾಗಬೇಕಂದ್ರೆ ಹೇಳಿದ್ರೆ ರಾಜಕಾರಣಿಗಳಿಂದ ಪಕ್ಷಗಳಿಂದ ಆಗ್ತಾವೇನೋ ಗೊತ್ತಿಲ್ಲ, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ನಮಗೆ ಮಾರ್ಗದರ್ಶನವನ್ನು ಹಾಕಿಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಿಂದ ಮಾತ್ರ ಈ ದೇಶ ಉದ್ಧಾರ ಆಗಬಹುದು ಹೊರತು ಇನ್ಯಾರೂ ಆಗೋದಿಲ್ಲ ಅಂತಕ್ಕಂಥದ್ದು ಅದು ನನ್ನ ಭಾವನೆ, ನನ್ನ ಇದು. ನನಗೆ ಬಹಳ ನಾನು ತಿಳ್ಕೊಂಡಿರ್ಲಿಲ್ಲ, ಆದ್ರೆ ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ದೇವಸ್ಥಾನದ ಗಂಟೆ ಎಷ್ಟು ಸತಿ ಹೊಡಿತದೋ ಯಾವಾಗ ಹೊಡಿತದೋ ಎಷ್ಟು ಜನರಿಗೆ ಕೇಳಿಸ್ತೋ ಗೊತ್ತಿಲ್ಲ, ಆದ್ರೆ ಈ ದೇಶ ಉದ್ಧಾರ ಆಗಬೇಕಂದ್ರೆ ಮಕ್ಕಳು ಉದ್ಧಾರ ಆಗ್ಬೇಕಂದ್ರೆ ಶಾಲೆಯ ಗಂಟೆ ಕರೆಕ್ಟ್ ಆಗಿ ಆ ಟೈಮಿಗೆ ಹೊಡಿಬೇಕು, ಅದು ಎಲ್ಲರೂ ಕೇಳಬೇಕು, ಅವಾಗ ಮಾತ್ರ ಅದು ಸಾಧ್ಯ. ಅದಕ್ಕೆ ಇವತ್ತು ಅಂತ ಕೆಲಸವನ್ನ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ಮೇಲೆ ಬಹಳ ದೊಡ್ಡ ಇಲಾಖೆ, ಸುಮಾರು 38% ಸರ್ಕಾರಿ ನೌಕರರು ಎಲ್ಲಿದ್ದಾರೆ ನನ್ನ ಇಲಾಖೆಯಲ್ಲಿದ್ದಾರೆ, ಬಹಳ ದೊಡ್ಡ 41-42 ಸಾವಿರ ಕೋಟಿ ನಿಮ್ಮ ಟ್ಯಾಕ್ಸ್ ಹಣನ ನಾನು ಕಟ್ತಾ ಇದ್ದೀನಿ, ನಾನು ಖರ್ಚು ಮಾಡ್ತಾ ಇದ್ದೀನಿ. ಅದು ಬಹಳ ಅರ್ಥಪೂರ್ಣವಾಗಿ ಆಗಬೇಕು ಅಂತ ನಿಟ್ಟಿನ ಮೇಲೆ ಇಂಥ ಕೆಲವು ಕಾರ್ಯಕ್ರಮಗಳನ್ನ ನನ್ನ ಇಲಾಖೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ವಿಶ್ವಾಸ ಇಟ್ಕೊಳ್ಳಿ, ನಾನು ಏನು ಸ್ವರ್ಗದಿಂದ ನಾನು ಆಯ್ಕೆ ಇರ್ಬೋದು, ನನಗೂ ಒಬ್ಬ ಮಗ ಇದ್ದಾನೆ, ಆದರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆ ಎಜುಕೇಶನ್ ಸಿಕ್ಕಾಗ ಮಾತ್ರ ಈ ದೇಶ ಒಂದು ಕಡೆ ಪ್ರಗತಿಯಾಗಿ ಹೋಗ್ತದೆ. ಜಾತ್ಯತೀತತೆಯನ್ನು ಬಿಟ್ಟು ಸಮಾನತೆಯನ್ನು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಅವಶ್ಯಕತೆ ನಮ್ಮ ದೇಶದಲ್ಲಿ ಏನಿದೆ ಅದು ಪ್ರಾಮಾಣಿಕವಾಗಿ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ನಾನು ಈ ಮಾತನ್ನ ಹೇಳ್ತಾ, ದಯವಿಟ್ಟು ಯಾರಿಗಾರು, ಯಾಕಂದ್ರೆ ರಾಜಕಾರಣಿಗಳು ಮಾತಾಡ್ತಾನೆ ಇರ್ತೀವಿ, ಇನ್ನೂ ಮಾತಾಡಕ್ಕೆ ಆಸೆ ಇರ್ತದೆ, ಆದರೆ ಯಾವುದೇ ಥರದ ಮಾತುಗಳಿದ್ರೂ ಕೂಡ ಆ ದೇಶದ ವಿಚಾರ, ಒಗ್ಗಟ್ಟಿನ ವಿಚಾರ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಹೋಗ್ತಕ್ಕಂಥ, ಹೆಜ್ಜೆ ಇಡ್ತಕ್ಕಂಥ ಆ ಕೆಲಸವನ್ನು ಇವತ್ತು ಈ ವೇದಿಕೆ ಮೂಲಕನೂ ಕೂಡ, ಮಾಧ್ಯಮದ ಮೂಲಕ ಏನು ನಾವು ಮಾಹಿತಿಯನ್ನು ಕೊಡ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ, ಅದು ಬಹಳ ಅರ್ಥಪೂರ್ಣವಾಗಿ ಆಗ್ಬೇಕು. ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದು ನನ್ನ ಪುಣ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಹಾನ್ ವ್ಯಕ್ತಿಗಳಿದ್ದಾರೆ, ನೀವೆಲ್ಲರೂ ಕೂಡ ನಿಮ್ದಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಮತ್ತೆ ನಾಗಮೋಹನ್ ದಾಸ್ ಅವರು ಸಾಹೇಬ್ರನ್ನ, ಸರ್ ಬಹಳ ಸಂತೋಷ ಸರ್, ಅಲ್ಲಿ ಮಾತು ಕೇಳಿದ್ದೆ ಸರ್ ಗದಗಲ್ಲಿ, ಇವತ್ತು ಮತ್ತೆ ಒಂದು ನಿಮ್ಮ ನೇತೃತ್ವದಲ್ಲಿ ಒಬ್ಬ ಶಿಕ್ಷಣ ಸಚಿವನಾಗಿ ಅರ್ಜೆಂಟ್ ಆಗಿ ನಾನು ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ ಸರ್, ನೀವು ಒಂದು ನಮಗೆ ಬೇಗ ಆ ಕ್ಯಾಟಗರಿನೆಲ್ಲ ಕೊಟ್ಟು ಬಿಟ್ರೆ ನಾವು ಕೂಡ ಮುಂದೆ ಹೋಗ್ತಕ್ಕಂಥ, ಅರ್ಥ ಆಯ್ತಲ್ಲ ಸರ್, ನಾನು ಏನ್ ಹೇಳಲ್ಲ, ಇಂಥ ವೇದಿಕೆಯಲ್ಲಿ ಕೇಳ್ತೀನಿ ಅನ್ಕೊಳಕ್ ಹೋಗ್ಬೇಡ್ರಿ. ಏನಾಗಿದೆ ಸರ್, ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರ್ ಅವ್ರು ಕಾಯ್ತಾ ಇದ್ದಾರೆ, ಅದು ಕ್ಯಾಟಗರಿ ಒಂದು ಬಂದ್ರೆ ಸುಮಾರು 15-16 ಸಾವಿರ ಟೀಚರ್ಸ್ ನಾನು ರಿಕ್ರೂಟ್ ಮಾಡ್ತಾ ಇದ್ದೀನಿ. 51,000 ಟೀಚರ್ ಶಾರ್ಟೇಜ್ ಇದೆ ಸರ್, ಅತಿ ಶಿಕ್ಷಕರ ಮೇಲೆ ನಾನು ಮಾಡ್ತಾ ಇದ್ದೀನಿ, ಏನು ಕೊರತೆ ಏನಿಲ್ಲ, ಆದ್ರೆ ಪರ್ಮನೆಂಟ್ ಆಗಿ ಕೊಟ್ರೆ ಅದಾಗ್ತದೆ. ಎಷ್ಟೇ ಆದ್ರೂ ಫಸ್ಟ್ ಗುರುಗಳು ಯಾರಾದ್ರೂ ತಂದೆ ತಾಯಿ ಅಂತಾರೆ, ಆದ್ರೆ ಗುರುಗಳು ಯಾರಾದ್ರೂ ಒರಿಜಿನಲ್ ಟೀಚರ್ಸ್, ಅದೇನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಅಂತ ಟೀಚರ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ನಾನಂತೂ ಹೇಳಿದ್ದೀನಿ ಸರ್, ಅದು ಇಡೀ ರಾಜ್ಯಕ್ಕೆ ಸೀಮಿತವಾಗದ, ನನ್ನ ಇಲಾಖೆ ಅಂತ ಹೇಳಲ್ಲ. ಎಷ್ಟಾಗ್ಲಿ ಬಹಳ ಸಂತೋಷ ಸರ್. ಇಂಥದ್ರೊಳಗೆ ದಯವಿಟ್ಟು ಎಲ್ಲರಲ್ಲೂ ಕೂಡ ಹೃದಯಪೂರ್ವಕ ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅನಿವಾರ್ಯವಾಗಿ ನನ್ನ ಪಾಡಿಗೆ ನಾನು ಮುಂದೆ ಹೊರಡ್ಲಿಕ್ಕೆ ತಾವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಹೇಳಿ, ಶ್ರೀಪಾಲ್ ಅವರೇ ಬಹಳ ಸಂತೋಷ.